ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಬದುಕಿನ ಆಧಾರವಾದ ಭೂಮಿ ತಾಯಿಯ ಆರೋಗ್ಯದ ಬಗ್ಗೆ ಮಾತಾಡೋಣ. ಇದನ್ನ ಒಂದು ರೀತಿ ನಮ್ಮ ಹೊಲದ ಬ್ಲಡ್ ಟೆಸ್ಟ್ ಅಂದ್ಕೋಬಹುದು. ಪ್ರತಿಯೊಬ್ಬ ರೈತರು ತಮ್ಮ ಮಣ್ಣಿಗೆ ಮಾಡಿಸಲೇಬೇಕಾದ ಒಂದು ಪ್ರಮುಖವಾದ ಚೆಕಪ್ ಇದು. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಒಂದೇ ಒಂದು ಪ್ರಶ್ನೆ: ನಿಮ್ಮ ಹೊಲದ ಮಣ್ಣು ಜೀವಂತವಾಗಿದ್ಯಾ ಅಥವಾ ಸತ್ತಿದ್ಯಾ? ಅಯ್ಯೋ, ಗಾಬರಿ ಆಗ್ಬೇಡಿ. ಇದನ್ನ ತಿಳ್ಕೊಳ್ಳಕ್ಕೆ ಡಾಕ್ಟರ್ ಹತ್ರನೂ ಹೋಗ್ಬೇಕಾಗಿಲ್ಲ, ಲ್ಯಾಬ್ಗೂ ಅಲಿಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ನೀವೇ ಇದನ್ನ ಪತ್ತೆ ಹಚ್ಚಬಹುದು. ಹೇಗೆ ಅಂತ ಹೇಳ್ತೀನಿ. ಮೊದಲು ನಾವೊಂದು ಮುಖ್ಯವಾದ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮಣ್ಣಿನಲ್ಲಿ ಕಣ್ಣಿಗೆ ಕಾಣದ ಲಕ್ಷಾಂತರ, ಕೋಟ್ಯಾಂತರ ಕೆಲಸಗಾರರು ಇದ್ದಾರೆ. ಆ ಕೆಲಸಗಾರರಿಗೆ ನಾವು ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಸಾಕು, ನಮ್ಮ ಮಣ್ಣಿನ ಆರೋಗ್ಯ ಅದ್ಭುತವಾಗಿರುತ್ತೆ. ನೋಡಿ, ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ನಮ್ಮ ಹೊಲದಲ್ಲಿರುವ ಬ್ಯಾಕ್ಟೀರಿಯಾಗಳು, ಅಂದ್ರೆ ಈ PSB ರೈಸೋಬಿಯಂನಂತಹ ಜೀವಾಣುಗಳೇ ನಮ್ಮ ಹೊಲದಲ್ಲಿ ಹಗಲು ರಾತ್ರಿ ದುಡಿಯೋ ಕೂಲಿ ಆಳುಗಳು. ಹಾಗಿದ್ರೆ ಈ ನಮ್ಮ ಕೆಲಸಗಾರರಿಗೆ ನಾವು ಯಾವ ಊಟ ಕೊಡಬೇಕು? ಆ ಊಟದ ಹೆಸರೇ ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಕಾರ್ಬನ್. ಏನಿದು ಸಾವಯವ ಇಂಗಾಲ ಅಂದ್ರೆ? ಅಯ್ಯೋ, ತಲೆನೇ ಕೆಡಿಸ್ಕೋಬೇಡಿ, ಇದು ತುಂಬಾ ಸರಳ. ನಮ್ಮ ಮಣ್ಣಲ್ ವಾಸಿಸೋ ಆ ಕೋಟ್ಯಾಂತರ ಕೆಲ್ಸಗಾರರಿಗೆ ನಾವು ಪ್ರೀತಿಯಿಂದ ಕೊಡುವ ರೊಟ್ಟಿ ಊಟ ಅಷ್ಟೇ. ಸಿಂಪಲ್ ಅಲ್ವಾ? ಸರಿ, ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಹೊಲಕ್ಕೆ ಲಾರಿಗಟ್ಲೆ ಕೂಲಿ ಆಳುಗಳನ್ನು ಕರ್ಕೊಂಡ್ ಬಂದ್ಬಿಟ್ರಿ, ಅದೇ ಅವ್ರಿಗೆ ತಿನ್ನೋಕೆ ಒಂದು ತುತ್ತು ಅನ್ನನೂ ಹಾಕಿಲ್ಲ. ಆಗೇನಾಗುತ್ತೆ? ಅವ್ರು ಕೆಲ್ಸ ಮಾಡ್ತಾರಾ? ಖಂಡಿತ ಇಲ್ಲ. ಒಂದು ಹಸಿವಿಂದ ಸತ್ತೋಗ್ತಾರೆ, ಇಲ್ಲಾಂದ್ರೆ ಕೆಲ್ಸ ಬಿಟ್ಟು ಓಡಿ ಹೋಗ್ತಾರೆ ಅಲ್ವಾ? ಇವತ್ತು ನಮ್ಮ ಹೆಚ್ಚಿನ ರೈತರ ಹೊಲಗಳಲ್ಲಿ ಸಾವಯವ ಇಂಗಾಲದ ಪ್ರಮಾಣ 0.5ಕ್ಕಿಂತಾನೂ ಕಡಿಮೆ ಇದೆ. ಅಂದ್ರೆ ಇದರ ನೇರವಾದ ಅರ್ಥ ಏನ್ ಗೊತ್ತಾ? ನಮ್ಮ ಹೊಲದ ಕೂಲಿ ಆಳುಗಳು ಹಸಿವಿನಿಂದ, ಉಪವಾಸದಿಂದ ಬಳಲ್ತಿದ್ದಾರೆ ಅಂತ. ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಸರಿ, ಈಗ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಇದಕ್ಕೆ ಪರಿಹಾರ ಏನು? ರೈತರೇ, ಇನ್ಮುಂದೆ ನಿಮ್ಮ ಮಣ್ಣಿನ ಡಾಕ್ಟರ್ ಬೇರೆ ಯಾರೂ ಅಲ್ಲ, ನೀವೇ. ಯಾವುದೇ ಲ್ಯಾಬ್ಗೆ ₹1 ಖರ್ಚು ಮಾಡದೆ ಮನೆಯಲ್ಲೇ ಮಾಡಬಹುದಾದ 3 ಸರಳ ಪರೀಕ್ಷೆಗಳನ್ನ ನೋಡೋಣ ಬನ್ನಿ. ಮೊದಲನೇ ಪರೀಕ್ಷೆ ನೀರಿನ ಲೋಟದ ಪರೀಕ್ಷೆ. ಇದಕ್ಕೆ ಉಂಡೆ ಟೆಸ್ಟ್ ಅಂತಾನೂ ಕರೀತಾರೆ. ಇದು ಮಾಡೋಕೂ ಸುಲಭ ಮತ್ತೆ 100ಕ್ಕೆ 100 ವೈಜ್ಞಾನಿಕವಾದ ವಿಧಾನ. ಇದನ್ನ ಮಾಡೋದ್ ಹೇಗೆ ಅಂತ ಹೇಳ್ತೀನಿ ಕೇಳಿ. ಮೊದಲು ಒಂದು ಗಾಜಿನ ಲೋಟ ತಗೊಂಡು ಅದರಲ್ಲಿ 3/4 ಭಾಗ ನೀರು ತುಂಬಿಸಿ. ಆಮೇಲೆ ನಿಮ್ಮ ಹೊಲಕ್ಕೆ ಹೋಗಿ ಒಣಗಿದ ನಮ್ಮ ಹೆಬ್ಬೆರಳು ಗಾತ್ರದ ಒಂದು ಮಣ್ಣಿನ ಉಂಡೆ ತನ್ನಿ. ಈಗ ಆ ಉಂಡೆಯನ್ನ ನಿಧಾನವಾಗಿ ಮೆಲ್ಲಗೆ ನೀರಿನೊಳಗೆ ಇಡಿ. ಅಷ್ಟೇ. ಈಗೇನಾಗತ್ತೆ ಅಂತ ಕಾದ್ನೋಡೋಣ. ಸರಿ, ಇಲ್ಲಿ 2 ಥರ ರಿಸಲ್ಟ್ ಬರ್ಬೋದು. ಒಂದು, ನೀವು ಉಂಡೆ ಹಾಕಿದ ತಕ್ಷಣ ಅದು ಬುಸ್ ಅಂತ ಒಡ್ದು ಲೋಟದಲ್ಲಿರೋ ನೀರೆಲ್ಲ ಕೆಸರಾದ್ರೆ ಅದರರ್ಥ ನಿಮ್ಮ ಮಣ್ಣು ತುಂಬಾ ವೀಕ್ ಆಗಿದೆ, ಅದಲ್ಲಿ ಶಕ್ತಿ ಇಲ್ಲ. ಅಂದ್ರೆ ಬ್ಯಾಕ್ಟೀರಿಯಾಗಳು ಬಿಡೋ ಆ ಅಂಟು ಅದಲ್ಲಿ ಇಲ್ಲ ಅಂತ. ಇನ್ನೊಂದು ಸಾಧ್ಯತೆ, ನೀವು ಹಾಕಿದ ಉಂಡೆ ಗಂಟೆಗಟ್ಲೆ ಆದ್ರೂ ಶಿಸ್ತಿನ ಸಿಪಾಯಿತರ ಹಾಗೆ ಕೂತಿದ್ರೆ, ಸ್ವಲ್ಪನೂ ಕರಗದೇ ಇದ್ರೆ ನಿಮಗೆ ನೀವೇ ಬೆನ್ನು ತಟ್ಕೊಳ್ಬೋದು. ಯಾಕಂದ್ರೆ ನಿಮ್ಮ ಮಣ್ಣು ಸೂಪರ್ ಮಣ್ಣು, ಆ ಬ್ಯಾಕ್ಟೀರಿಯಾಗಳ ಅಂಟು ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಟಿದೆ ಅಂತ ಅರ್ಥ. ಈಗ 2ನೇ ಪರೀಕ್ಷೆಗೆ ಹೋಗೋಣ ಬನ್ನಿ. ಇದರ ಹೆಸರು ಎರೆಹುಳು ಉಂಟೇನ್ರಿ ಅಂತ ಚೆಕ್ ಮಾಡೋದು. ಮಣ್ಣಲ್ಲಿ ಜೀವ ಇದೆಯಾ ಇಲ್ವಾ ಅಂತ ನೋಡಕ್ಕೆ ಇದಕ್ಕಿಂತ ಒಳ್ಳೆ ಪರೀಕ್ಷೆ ಇನ್ನೊಂದಿಲ್ಲ. ಸಂಜೆ ಹೊತ್ತು ಅಥವಾ ಹೊಲಕ್ಕೆ ನೀರು ಹಾಯಿಸಿದ ಮೇಲೆ ಒಂದು ಗುದ್ದಲಿ ತಗೊಂಡು ನಿಮ್ಮ ಹೊಲದಲ್ಲಿ 1 ಅಡಿ ಆಳಕ್ಕೆ ಅಗೆದು ನೋಡಿ. ಒಂದೇ ಒಂದು ಎರೆಹುಳು ಕೂಡ ಕಾಣಿಸಿಲ್ಲ ಅಂದ್ರೆ ನಿಮ್ಮ ಮಣ್ಣು ಜೀವ ಕಳ್ಕೊಂಡಿದೆ ಅಂತ ಅರ್ಥ. ಬಹುಶಃ ರಾಸಾಯನಿಕಗಳನ್ನು ಹಾಕಿ ಮಣ್ಣು ಸುಟ್ಟು ಹೋಗಿರಬಹುದು ಅಥವಾ ಕಲ್ಲಿನ ತರಹ ಗಟ್ಟಿಯಾಗಿರಬಹುದು. ಒಂದು ವೇಳೆ ನಿಮ್ಗೆ ಎರೆಹುಳುಗಳು ಕಂಡ್ರೆ ನಿಮ್ಮ ಮಣ್ಣು ಜೀವಂತವಾಗಿದೆ ಅಂತ ಖುಷಿ ಪಡಿ. ಒಂದು ಮಾತು ನೆನ್ಪಿಡಿ, ಎಲ್ಲಿ ಎರೆಹುಳು ಇರುತ್ತೋ ಅಲ್ಲಿ ಸಾವಯವ ಇಂಗಾಲ ಇದ್ದೇ ಇರುತ್ತೆ. ಇನ್ನು 3ನೇ ಮತ್ತು ಕೊನೆಯ ಪರೀಕ್ಷೆ. ಇದು ನಮ್ಮ ದೈನಂದಿನ ಜೀವನದ ಒಂದು ಅದ್ಭುತವಾದ ಹೋಲಿಕೆಯನ್ನ ಬಳಸುತ್ತೆ. ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂತ ಪರೀಕ್ಷೆ ಮಾಡೋದು. ನಿಮ್ಮ ಹೊಲಕ್ಕೆ ನೀರು ಹಾಯಿಸಿ 4 ದಿನ ಆದ್ಮೇಲೆ ಬರಿಗಾಲಲ್ಲಿ ಮಣ್ಣಿನ ಮೇಲೆ ನಡೆದು ನೋಡಿ. ಅದು ಹೆಂಚಿನ ತರಹ ಟಣ್ಣಂತ ಗಟ್ಟಿಯಾಗಿದ್ರೆ, ಅಲ್ಲಲ್ಲಿ ಬಿರುಕು ಬಿಟ್ಟಿದ್ರೆ ಮತ್ತು ಕಾಲಿಗೆ ಮುಳ್ಳಿನ ಹಾಗೆ ಚುಚ್ಚುತ್ತಿದ್ರೆ ಅಲ್ಲಿ ಸಾವಯವ ಇಂಗಾಲದ ಕೊರತೆ ಇದೆ ಅಂತ ಅರ್ಥ. ಬದಲಾಗಿ ನಿಮ್ಮ ಮಣ್ಣು ಮೈಸೂರು ಪಾಕ್ ತರಹ ಮೆತ್ತಗಿದ್ರೆ, ಸ್ಪಂಜಂತರ ಇದ್ರೆ, ಹೂವಿನ ಹಾಗೆ ಮೃದುವಾಗಿದ್ರೆ ನಿಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಸಮೃದ್ಧವಾಗಿದೆ ಅಂತ ಅರ್ಥ. ಹೇಳಿ, ಈ ಹೋಲಿಕೆ ಮರೆಯೋಕ್ ಸಾಧ್ಯನಾ? ಸರಿ, ನನ್ನ ಹೊಲದ ಮಣ್ಣು ಹೆಂಚಿನ ತರ ಆಗಿದೆ, ಎರೆಹುಳನೂ ಎಲ್ಲ, ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪನೂ ಚಿಂತೆ ಬೇಡ.
ಎಂಥ ಮಣ್ಣಿಗಾದ್ರೂ ಮತ್ತೆ ಜೀವ ತುಂಬಬಹುದು. ಅದಕ್ಕೆ ಸರಿಯಾದ ಪ್ರಿಸ್ಕ್ರಿಪ್ಷನ್ ಇಲ್ಲಿದೆ. 3 ಸರಳ ಪರಿಹಾರಗಳಿವೆ. ಮೊದಲನೇದು ಹಸಿರೆಲೆ ಗೊಬ್ಬರ. ಮಳೆಗಾಲದ ಆರಂಭದಲ್ಲಿ ಸೆಣಬು ಅಥವಾ ಡಯಾಂಚ ಬಿತ್ತನೆ ಮಾಡಿ ಅದು ಹೂ ಬಿಡೋಕೆ ಮುಂಚೆ ರೋಟಿವೇಟರ್ ಹೊಡೆದು ಮಣ್ಣಿಗೆ ಸೇರಿಸ್ಬಿಡಿ. ಇದು ಮಣ್ಣಿಗೆ ನೀವು ಕೊಡೋ ಬಿರಿಯಾನಿ ಊಟ ಇದ್ದಾಗೆ. ಸಾವಯವ ಇಂಗಾಲ ರಾಕೆಟ್ ವೇಗದಲ್ಲಿ ಹೆಚ್ಚಾಗತ್ತೆ. ಎರಡನೇದು, ದಯವಿಟ್ಟು ಹೊಲದ ತ್ಯಾಜ್ಯವನ್ನ ಸುಡಬೇಡಿ. ಭತ್ತದ ಹುಲ್ಲು, ಕಬ್ಬಿನ ರವದಿಯನ್ನ ಮಣ್ಣಲ್ಲೇ ಕೊಳೆಯೋಕ್ಬಿಡಿ. ನೀವು ಬೆಂಕಿ ಹಚ್ಚಿದ್ರೆ ಮಣ್ಣಿನ ಮೇಲಿರೋ ಕೋಟಿ ಕೆಲ್ಸಗಾರರನ್ನ ಜೀವಂತ ಸುಟ್ಟಾಗೆ. ಕೊನೆಯದಾಗಿ, ವರ್ಷಕ್ಕೊಮ್ಮೆ ಆದ್ರೂ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಸ್ಲರಿಯನ್ನ ತಪ್ಪದೆ ಬಳಸಿ. ಹಾಗಿದ್ರೆ ಇಷ್ಟೆಲ್ಲಾ ಮಾತುಕತೆಯಿಂದ ನಾವು ಕಲಿಯಬೇಕಾದ ಪಾಠವಾದ್ರೂ ಏನು? ಪ್ರತಿಯೊಬ್ಬ ರೈತರು ಜೀವನ ಪರ್ಯಂತ ನೆನಪಿನಲ್ಲಿಡಬೇಕಾದ ಅತಿ ಮುಖ್ಯವಾದ ಪಾಠ ಇಲ್ಲಿದೆ. ರೈತ ಮಿತ್ರರೇ, ಒಂದು ವಿಷಯವನ್ನ ಚೆನ್ನಾಗಿ ನೆನ್ಪಿಡಿ. ನೀವು ಎಷ್ಟೇ ₹1000 ಕೊಟ್ಟು DAP, ಯೂರಿಯಾ ತಂದು ಹಾಕಿದ್ರೂ ಅದರಿಂದ ಗಿಡಗಳಿಗೆ ತಲುಪ್ಸೋಕೆ ಮಣ್ಣಿನಲ್ಲಿ ಜೀವ ಇರ್ಬೇಕು. ಆ ಜೀವ ಅಂದ್ರೆ ಅದೇ ಸಾವಯವ ಇಂಗಾಲ. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಅನ್ನೋದು ಔಷಧಿ ಇದ್ದಾಗೆ, ಸಾವಯವ ಗೊಬ್ಬರ ಅನ್ನೋದು ಊಟ ಇದ್ದಾಗೆ. ಹೇಳಿ, ಬರೀ ಔಷಧಿ ನುಂಗಿ ಯಾರಾದ್ರೂ ಬದುಕೋಕಾಗತ್ತಾ? ಊಟನೂ ಬೇಕೇ ಬೇಕಲ್ವಾ? ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಆದ್ರೆ ಇನ್ನೊಂದು ಪ್ರಶ್ನೆ ಇದೆ. ನಮ್ಮ ಮಣ್ಣು ಹುಳಿಯಾಗಿದೆಯಾ ಅಥವಾ ಉಪ್ಪಾಗಿದೆಯಾ? ಅಂದ್ರೆ ಅದರ pH ಎಷ್ಟಿದೆ ಅಂತ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಅಡುಗೆ ಸೋಡಾ ಮತ್ತು ವಿನೆಗರ್ ಬಳಸಿ ಪರೀಕ್ಷೆ ಮಾಡೋದು ಹೇಗೆ? ಇದು ಕೂಡ ಒಂದು ಕುತೂಹಲದ ವಿಷಯ ಅಲ್ವಾ? ಮುಂದಿನ ಸಲ ಅದರ ಬಗ್ಗೆ ಮಾತಾಡೋಣ.